ಚೈತ್ರ ಶುಕ್ಲ ಏಕಾದಶಿ ಎಂದು ಮಠದಲ್ಲಿ ನೀರಿನ ಕೊರತೆ ಆಗಿತ್ತು. ಕೊರತೆ ಆದಾಗ ನೀರಿನ ಕೊರತೆ ಆಯಿತು ಅಂತಂದ್ರೆ ಏನೇನು ಸಮಸ್ಯೆ ಆಗತ್ತೆ ಅಂತಂದು ಎಲ್ಲರಿಗೂ ಗೊತ್ತದ. ಮರನೇ ದಿನ ಬೆಳಿಗ್ಗೆ ದ್ವಾದಶಿ ಊಟಕ್ಕೆ ಬಂದ ಭಕ್ತಾದಿಗಳಿಗೆ ಅಡಿಗೆ ಮಾಡುವಂತಹ ನೀರೇ ಇರಲಿಲ್ಲ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಲೌಕಿಕವಾಗಿ ಏನೇನು ಕಾರ್ಯ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿ ಆಗ ನನಗೆ ತಲೆಯಲ್ಲಿ ವಿಚಾರ ಏನಿತ್ತು ಅಂತಂದ್ರೆ ಒಂದೇ ಒಂದು ವಿಷಯ ಇತ್ತು, ಅಂದ್ರೆ ರೊಕ್ಕ ಕೊಟ್ರೆ ಜೀವನಾಗೆ ನಾವು ಏನಾರು ಮಾಡಿಬಿಡ್ಬೋದು ಹಂಗಂತ ನಾವು ಮೆಂಟಾಲಿಟಿನಾಗಿದ್ದ. ಯಾವಾಗ ನನಗೆ ಆ ವಿಚಾರ ನನ್ನ ಬಿಟ್ಟು ಹೋಗ್ಲಿಲ್ಲೋ ಅಲ್ಲಿ ತನಕ ನನಗೆ ಆ ಉಪಾಯಕ್ಕೆ ಪರಿಹಾರ ಸಿಗ್ಲೇ ಇಲ್ಲ. ಆ ಒಂದು ಪ್ರಶ್ನೆಗೂ ನಮ್ಗೆ ಉತ್ತರ ಸಿಗ್ಲೇ ಇಲ್ಲ. ಯಾಕಂತಂದ್ರೆ ಏನೇನು ಎಷ್ಟು ಖರ್ಚು ಮಾಡಿರು, ಹೊಸ ಮೋಟರ್ ತಂದು ಹಾಕಿರು, ಏನೇನೋ ಮಾಡಿದ್ರು, ಏನೂ ಆಗ್ಲಿಲ್ಲ. ಕೊನೆಗ ಒಂದು 5:30-6 ಸುಮಾರು ಕೇರಳದಲ್ಲಿ ಎಲ್ಲ ವರ್ಕರ್ಸ್ ಎಲ್ಲ ಕೆಲಸ ಮಾಡೋಂಗಿಲ್ಲ, ನಿಂತು ಬಿಡ್ತಾರೆ. 5:30-6 ಗಂಟೆಗೆ ನಾವು ಹೊಸ ಮೋಟರ್ ಹಾಕ್ಯಾನ, ಬೋರ್ನಾಗೂ ನೀರಿಲ್ಲ, ಬಾವಿಯಾಗೂ ನೀರಿಲ್ಲ, ನಾನು ಮತ್ತೆ ನಾಳೆ ಬಂದು ಕೆಲಸ ಮಾಡ್ತೇನೆ ಅಂತಂದು ಹೋಗ್ಬಿಟ್ರು. ಆಗ ನಾ ಒಂದು ತಾಸು ನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿದೆ. ನಾ ಹಂಗೆ ಸ್ತಬ್ಧವಾಗಿ ಕೂತು ಬಿಟ್ಟ. ಆಮೇಲೆ ಏನಾಯ್ತೋ ಏನೋ ಗೊತ್ತಾಗ್ಲಿಲ್ಲ. ವಿಚಾರ ಬಂತು ಗೊತ್ತಾಗ್ಲಿಲ್ಲ. ಸ್ವಾಮಿಗಳು ಕೊಟ್ಟಂತಹ ಔತು ಕೊಟ್ಟಂತಹ ಮುಷ್ಟಿ ಮಂತ್ರಾಕ್ಷಿದ್ದು ಕೆಲವು ಕಾಲಗಳನ್ನು ತೆಗೆದುಕೊಂಡು ಬಾವಿಯಲ್ಲಿ ಹಾಕಿ 11 ಸರ್ತಿ ಹೇಳಿದೆ, ಶ್ರೀ ಸತ್ಯಾತ್ಮತಿ ಭಜಿಸದೆ ಕೆಡಬೇಡ ಹುಚ್ಚು ಮನವೇ ನೀ ಭಜಿಸೋ ಸತ್ಯಾತ್ಮ ಗುರುಗಾರ. ಒಂದು 3 ತಾಸು 4 ತಾಸು ಕಾಯ್ದೆ. ಮರನೇ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಬಂತು, ಎಕ್ಸ್ಟ್ರಾ ಬರ್ಲಿಲ್ಲ. ಮತ್ತೆ ಕಳಿಸಿತ್ತು, ಅದನ್ನ ಇಲ್ಲ ಅಂತಂದಿಲ್ಲ. ಆದ್ರೆ ಒಂದು ಏನು ಅಂತಂದ್ರೆ ಆವಾಗ ನನ್ಗೆ ಅರ್ಥ ಆಯ್ತು, ಜಗತ್ತು ನಮಗೆ ಆಪೋಸಿಟ್ ಆಗಿ ನಿಂತು ಸ್ವಾಮಿಗಳ ಅನುಗ್ರಹ ಇದ್ರೆ ನಾವು ಜಗತ್ತನ್ನು ಗೆಲ್ಲಬಹುದು. ಇಡೀ ಜಗತ್ತು ನಮ್ಮ ಜೊತೆಗೆ ಇದ್ದು ನಾವು ಸ್ವಾಮಿಗಳ ಅನುಗ್ರಹ ನಮಗೆ ಇದ್ದಿದ್ದಿಲ್ಲ ಅಂತಂದ್ರೆ ಈ ಏನೇ ಮಾಡಿದ್ರು ನಮಗೆ ಆ ವಿಷಯದಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಇದು ಒಂದು ಘಟನೆಗೆ ನಾ ಅಷ್ಟೇ ಸಾಕ್ಷಿ ಇಲ್ಲ, ನಮ್ಮ ತಂದೆ ತಾಯಿ ಅವತ್ತು ಬಂದ ಯಾತ್ರಿಕರು ಸಾಕ್ಷಿ ಇದ್ದಾರೆ. ನಿಮ್ಮಲ್ಲಿ ಎಲ್ಲರ ಹತ್ರ ಒಂದು ಕೇಳ್ಕೋತಾರೆ, ಏನಂತಂದ್ರೆ ದೇವರ ಹತ್ರ ಬಂದಾಗ ನೀವು ಅದು ಕೊಡು ಇದು ಕೊಡು ಅಂತ ಸರ್ವತಾ ಕೇಳಬೇಡ. ನಾವು ದೇವರ ಹತ್ರ ಬಂದಾಗ ನಾವು ಇದು ಕೊಡು ಅದು ಕೊಡು ಅಂತ ದಯಮಾಡಿ ಕೇಳಬೇಡ. ಇಂತಹ ಗುರುಗಳು ನಮಗ ಜನ್ಮಕ್ಕೂ ಕೊಡ್ರಿ ಅಂತಂದು ಕೇಳಬೇಕು. ಕೇಳಿದ್ರೆ ಸಾಕು, ಅದೇ ನಮ್ಮ ಜೀವನ ಉದ್ಧಾರ.